ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಅಂಬುಜಾ ವ್ಲಾಗ್. ಗೈಸ್, ಇವತ್ತು ನಾವು ಹೋಗ್ತಿದ್ದೀವಿ ಊಟಿಯಲ್ಲಿರುವಂತಹ ಚಾಕ್ಲೇಟ್ ಫ್ಯಾಕ್ಟ್ರಿಗೆ. ಸೊ ನೀವು ನೋಡ್ತಿರ್ಬೋದು, ಇದು ಚಾಕ್ಲೇಟ್ ಫ್ಯಾಕ್ಟ್ರಿ. ಇಲ್ಲೂ ಕೂಡ 20 ರೂಪೀಸ್ ಇಲ್ಲಿದ್ದು ಚಾರ್ಜಸ್ ಇರುತ್ತೆ, ಅಂದರೆ ಎಂಟ್ರಿ ಚಾರ್ಜಸ್ ಇರುತ್ತೆ. ಸೊ ಆ ಚಾರ್ಜಸ್ನ ಕೊಟ್ಟು ನಾವು ಒಳಗಡೆ ಹೋಗಿ ಮಿಷನರಿಗಳು ಅಂದರೆ ಚಾಕ್ಲೇಟ್ನ ಹೇಗೆ ತಯಾರು ಮಾಡ್ತಾರೆ ಅಂತಲೂ ಕೂಡ ನಾವು ನೋಡ್ಬೋದು. ಸೊ ಇಲ್ಲಿಗೆ ಬಂದವರು ಆಲ್ಮೋಸ್ಟ್ ಎಲ್ಲರೂ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಂದೇ ಹೋಗ್ತಾರೆ. ಯಾಕಂದರೆ ಇಲ್ಲಿ ಚಾಕ್ಲೇಟು ಪ್ಯೂರ್ ಆಗಿರುತ್ತೆ, ತುಂಬ ಒಳ್ಳೆ ಕ್ವಾಲಿಟಿ ಇರುತ್ತೆ ಆ್ಯಂಡ್ ಸ್ವೀಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲರೂ ಇಲ್ಲಿ ಬಂದು ಚಾಕ್ಲೇಟ್ ಹೇಗೆ ಮಾಡೋದು ಅಂತ ನೋಡಿಕೊಂಡು ಹಾಗೆ ಚಾಕ್ಲೇಟ್ನ ಕೂಡ ಪರ್ಚೇಸ್ ಮಾಡಿಕೊಂಡೇ ಹೋಗ್ತಾರೆ ಅಂತ ಎಲ್ಲರೂ ಸಾಮಾನ್ಯವಾಗಿ ಪರ್ಚೇಸ್ ಮಾಡಿಕೊಂಡೇ ಹೋಗ್ತಾರೆ. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ಟೀ ಮಾಡುವಂತಹ ಮಿಷಿನ್ನು ಕೂಡ ಇದೇ ಬಿಲ್ಡಿಂಗ್ನಲ್ಲಿ ನಿಮಗೆ ಸಿಗುತ್ತೆ. ಅಂದರೆ ಅಲ್ಲಿ ಟೀ ಪುಡಿನ ಕೂಡ ಪರ್ಚೇಸ್ ಮಾಡಿಕೊಂಡು ನಾವು ಹೋಗ್ಬೋದು. ನಾವು ಕೂಡ ಚಾಕ್ಲೇಟ್ನ ತೊಗೊಂಡ್ವಿ, ಟೇಸ್ಟ್ ಮಾಡಿದ್ವಿ, ತುಂಬ ಇಷ್ಟ ಆಯಿತು. ಎಲ್ಲರಿಗೂ ಚಾಕ್ಲೇಟ್ ಸಖತ್ ಇಷ್ಟ ಆಯಿತು. ಹಾಗಾಗಿ ನಾವು ಕೂಡ ಸ್ವಲ್ಪ ಹಾಗೆ ಎಲ್ಲರೂ ಬೇಕಾದವರು ಪರ್ಚೇಸ್ ಮಾಡಿಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು ಹೇಗೆ ಮಾಡೋದು, ಹೇಗೆಲ್ಲ ತಯಾರಿಸೋದು ಅನ್ನೋದು ಕೂಡ ಇಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ಕೂಡ ಅಪ್ಡೇಟ್ ಮಾಡ್ತಿರ್ತಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು ಹೇಗೆ ಮಾಡೋದು, ಅಲ್ಲೇ ಅದೇ ಜಾಗದಲ್ಲಿ ತಯಾರಿಕೆನೂ ಕೂಡ ಮಾಡ್ತಾರೆ. ಅಂದರೆ ಮಿಷನರಿಗಳನ್ನ ಕೂಡ ಇಟ್ಕೊಂಡಿದ್ದಾರೆ. ಆ್ಯಂಡ್ ಹೇಗೆ ಮಾಡೋದು ಅಂತ ಕೂಡ ಅಲ್ಲಿ ಆಲ್ಮೋಸ್ಟ್ ತೋರಿಸ್ತಾ ಇರ್ತಾರೆ. ನಾವು ಅದನ್ನೆಲ್ಲ ನೋಡಿಕೊಂಡು ಹಾಗೆ ಹೊರಗಡೆ ಬಂದು ವೆಹಿಕಲ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಅಂದರೆ ವೆಹಿಕಲ್ ಪಾರ್ಕಿಂಗ್ ಇರಲಿಲ್ಲ, ಆದರೆ ಸ್ವಲ್ಪ ಸೈಡಲ್ಲಿ ನಿಲ್ಲಿಸ್ಕೊಂಡಿದ್ರು. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿರ್ಬೇಕಾದ್ರೆ ಇದನ್ನ ನೋಡ್ತಾ ಇದ್ವಿ. ಇಡೀ ಊಟಿ ಕಾಣಿಸುತ್ತೆ. ವ್ಯೂ ಪಾಯಿಂಟು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲರೂ ನಿಂತ್ಕೊಂಡು ಅಲ್ಲಿ ಏನೇನು ಕಾಣುತ್ತೆ ಅಂತೆಲ್ಲ ನೋಡ್ತಾ ಇದ್ವಿ. ಸೊ ಆಗ ನನ್ನ ಮಗಳು ಮಮ್ಮಿ ನೋಡಿ ಅಂತ ಕೂಕೊತಾ ಇದ್ಲು. ಹಾಗಾಗಿ ನಾನು ನೋಡ್ಕೊಂಡು ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೆ. ಆಗ ನೀನು ಕೂಡ ಫೋಟೋ ನೋಡಮ್ಮ ಅಂತೇಳಿ ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡೆ. ಸೊ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಾವು ಕರ್ನಾಟಕ ಗಾರ್ಡನ್ಗೆ ಬಂದ್ವಿ. ಊಟಿಯಲ್ಲಿ ಕರ್ನಾಟಕ ಗಾರ್ಡನ್ ಇರೋದು ನನಗಂತೂ ಸಖತ್ ಖುಷಿ ಆಯಿತು. ಎಲ್ರಿಗೂ ಖುಷಿ ಆಯಿತು. ತುಂಬ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಇಲ್ಲೂ ಕೂಡ 20 ರೂಪೀಸ್ ಎಂಟ್ರಿ ಚಾರ್ಜಸ್ ಇರುತ್ತೆ. ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ನಮಗಂತೂ ಸೀರಿಯಸ್ಲಿ ಮೊದಲಿಂದನೂ ನೋಡ್ಕೊಂಬಂದಿದ್ರಲ್ಲಿ ಇಲ್ಲಿಗೆ ಬಂದಾಗ ತುಂಬಾ ಹ್ಯಾಪಿ ಆಯಿತು. ಎಲ್ಲರೂ ಸಖತ್ ಖುಷಿ ಪಟ್ವಿ ಅಂತಲೇ ಹೇಳ್ಬೋದು. ಸಖತ್ ಎಂಜಾಯ್ ಮಾಡುವಂಥ ಪ್ಲೇಸ್ ಇದು. ಯಾಕಂದರೆ ಗ್ರೀನರಿಯಲ್ಲೇ ಎಲ್ಲ ಥರ ಒಂದೊಂದೂ, ಅಂದರೆ ಯಾವ್ಯಾವ ಥರ ನಾವು ಒಂದು ಪಕ್ಷಿಗಳ ಥರ ಇರ್ಬೋದು, ಆನೆ ಥರ ಇರ್ಬೋದು, ಈ ಥರ ಪ್ರತಿಯೊಂದೂ ಕೂಡ ಅಲ್ಲಿ ಗ್ರೀನರಿಯಲ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ. ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾಯಿದ್ರು. ನಮ್ಮ ಫ್ಯಾಮಿಲಿಯಲ್ಲೂ ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಅಂದರೆ ಈ ಫೋಟೋ ಪಿಕ್ಸ್ಗಂತೂ ಸೀರಿಯಸ್ಲಿ ಸಖತ್ತಾಗಿರೋ ಪ್ಲೇಸಸ್ಗಳಿದೆ. ಹಾಗಾಗಿ ಎಲ್ಲರೂ ಒಂದೊಂದು ಕಡೆ ನಿಲ್ಲಿಸ್ಕೊಂಡು ಫೋಟೋ ಪಿಕ್ ತೊಗೊತಾಯಿದ್ರು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು.
ಊಟಿಯಲ್ಲಿ ನಂಬರ್ 1 ಗಾರ್ಡನ್ ಅಂತ ಹೇಳ್ಬೋದು ಕರ್ನಾಟಕ ಗಾರ್ಡನ್. ಸೀರಿಯಸ್ಲಿ ಒಂಥರ ಆಶ್ಚರ್ಯ ಆಗೋಯಿತು. ಊಟಿಯಲ್ಲಿ ತಮಿಳ್ನಾಡಲ್ಲಿ ಕರ್ನಾಟಕ ಗಾರ್ಡನ್ ಅಂತ ನೇಮ್ ಇಟ್ಟಿರೋದು ಒಂಥರ ಆಶ್ಚರ್ಯ ಆಗಿತ್ತು. ಬಟ್ ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ, ಸಖತ್ತಾಗಿ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ. ವಾಟರ್ ಪ್ಲೇಸ್ ಇರ್ಬೋದು, ವಾಟರ್ ಲೈಟಿಂಗ್ಸ್ ಬರೋವಂಥದ್ದು ಇರ್ಬೋದು. ವಾಟರ್ ಲೈಟಿಂಗ್ಸ್ ಎಲ್ಲ ಈವ್ನಿಂಗ್ ನಾವು ಹೋಗಿದ್ರೆ ವಾಟರ್ ಲೈಟಿಂಗ್ಸ್ ಎಲ್ಲ ನೋಡ್ಬೋದಿತ್ತು. ಇಲ್ಲಿ ತುಂಬ ಚೆನ್ನಾಗಿರ್ತಿತ್ತಂತೆ. ಸೊ ನೀವು ನೋಡ್ತಿರ್ಬೋದು, ನಮ್ಮ ಅಕ್ಕಂದಿರಿರ್ಬೋದು, ನನ್ನ ಮಗಳು ಎಲ್ಲ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಇಲ್ಲಿ ಹುಡುಗರಿಗಿಂತ ಹೆಚ್ಚಾಗಿ ಹುಡುಗಿರೇ ಎಂಜಾಯ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಪಾಪ ಮಕ್ಳುಗಳು 3-4 ಗಂಡು ಮಕ್ಳು 5-6 ಗಂಡು ಮಕ್ಳುಗಳು ಅವ್ರು ಆರಾಮಾಗಿ ಅವ್ರು ಒಂದು ಕಡೆ ಏನೋ ಮಾಡಿಕೊಂಡು ಓಡಾಡ್ಕೊಂಡಿದ್ದಾರೆ ನೋಡಿಕೊಂಡು. ಬಟ್ ನಮ್ಮ ಅಕ್ಕಂದಿರು ಹಾಗೆ ನನ್ನ ಮಗಳು ಎಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಪಾಪ ಅತ್ತೆಯಂದಿರು ಕೂಡ ಅವರು ನಡೆಯೋಕ್ಕಾಗುತ್ತೋ ಇಲ್ವೋ, ಬಟ್ ಅವರು ಈ ಖುಷಿನಲ್ಲಿ ಒಂಥರ ಪಾರನೇ ಇರಲಿಲ್ಲ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಅವ್ರಿಗೂ ಖುಷಿ ಇತ್ತು, ಏನೋ ಒಂಥರ ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ. ಸೊ ಹಾಗಾಗಿ ಅವ್ರಿಗೂ ಅಷ್ಟು ಪೇಯ್ನ್ ಗೊತ್ತಾಗಲಿಲ್ಲ ಅನಿಸುತ್ತೆ, ಕಾಲು ನೋವೇನೋ. ಅವರು ಕೂಡ ತುಂಬ ಎಂಜಾಯ್ ಮಾಡಿಕೊಂಡೇ ನೋಡ್ತಾಯಿದ್ರು. ಬಟ್ ಎಕ್ಸಲೆಂಟ್ ಪ್ಲೇಸ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ. ನೀವೇ ನೋಡ್ತಿರ್ಬೋದು ಆ ಗಾರ್ಡನ್ ಯಾವ ಥರ ಮೇಂಟೈನ್ ಮಾಡಿದ್ದಾರೆ ನೋಡಿ. ಅದೇ ಆ ಪ್ಲೇಸಸ್ಗಳು ಹೇಗೆಲ್ಲ ಇದೆ, ಆ ಗಿಡಗಳನ್ನ ಯಾವ ಥರ ಕಟಿಂಗ್ ಮಾಡಿದ್ದಾರೆ, ಯಾವ ಥರ ಟ್ರಿಮ್ಮಿಂಗ್ ಮಾಡಿದ್ದಾರೆ, ಅದು ಏನೆಲ್ಲ ಸೂಪರಾಗಿ ಕಾಣಿಸ್ತಿದೆ. ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಲ್ಲಿ ಹೋಗಲಿಕ್ಕೆ ಇರ್ಬೋದು, ಅಕ್ಕಪಕ್ಕದಲ್ಲಿ ಆ ಕಟಿಂಗ್ ಮಾಡಿರೋವಂಥ ಪ್ಲ್ಯಾಂಟ್ಸ್ಗಳು, ಆ ಗ್ರೀನರಿ, ಇಟ್ಸ್ ವೆರಿ ನೈಸ್. ತುಂಬ ಚೆನ್ನಾಗಿದೆ. ಬಾತುಕೋಳಿ, ಅದು ಆರ್ಟಿಫಿಷಿಯಲ್ ಬಾತುಕೋಳಿ, ಬಟ್ ಚೆನ್ನಾಗಿದೆ ಒಂಥರ ನೋಡಲಿಕ್ಕೆ. ಸೊ ಹಾಗಾಗಿ ಅದ್ರದ್ದೊಂದು ವಿಡಿಯೋ ಮಾಡಿಕೊಂಡೆ. ಹುಡುಗರಂತೂ ಯಾವ ಫೋಟೋಗೆ ಸಿಗ್ತಿರ್ಲಿಲ್ಲ, ಅಷ್ಟು ವೀಡಿಯೋಗೆ ಫೋಟೋಗೆ ಅವ್ರು ಸಿಗ್ತಾನೆ ಇರಲಿಲ್ಲ. ಆ ಕಡೆ ಈ ಕಡೆ ಹೋಗ್ಬಿಡ್ತಿದ್ರು ಜಾಸ್ತಿ, ಅವರು ಎಲ್ಲೂ ಇಲ್ಲ. ನೆಕ್ಸ್ಟು ಬೋಟಿಂಗಲ್ಲಿ ನೋಡೋಣ, ಅವ್ರದ್ದು ಜಾಸ್ತಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ಇವಾಗ ನೀವು ನೋಡ್ತಿರ್ಬೋದು, ಈ ಥರ ಸ್ಟೆಪ್ಸ್ ಎಲ್ಲ ಇಳ್ಕೊಂಡು ಹೋಗೋದು ಅಥವಾ ಹತ್ಕೊಂಡು ಹೋಗೋದು, ಈ ಥರದ್ದೆಲ್ಲ ತುಂಬ ಇದೆ. ಬಟ್ ತುಂಬ ಚೆನ್ನಾಗಿದೆ. ಇದನ್ನು ದಯವಿಟ್ಟು ಯಾರೇ ಆದ್ರೂ ಊಟಿಗೆ ಬಂದರೆ ಈ ಪ್ಲೇಸ್ನ ಮಿಸ್ ಮಾಡ್ಕೊಬೇಡಿ. ಕರ್ನಾಟಕ ಗಾರ್ಡನ್ ನಮ್ಮ ಕರ್ನಾಟಕದಲ್ವಾ ಅನ್ನೋದು ಒಂದು ಹೆಮ್ಮೆ ಇದೆ. ಅದಲ್ಲದೆ ಕರ್ನಾಟಕ ಗಾರ್ಡನ್ ಅಂತ ಹೇಳಿದ್ರೆ ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ ಕರ್ನಾಟಕ ಗಾರ್ಡನ್ನ. ಅದು ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಟ್ಸ್ ವೆರಿ ಸೂಪರ್ಬ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಸೀರಿಯಸ್ಲಿ. ಬಟ್ ವಾಟರ್ ರೈಟಿಂಗ್ಸ್ ಎಲ್ಲ ಮಿಸ್ ಮಾಡ್ಕೊಂಡ್ವಿ ನಾವು. ಅದು ಅಂದರೆ ಟೈಮ್ ನಾವು ಸಂಜೆ ಉಳ್ಕೊಳ್ಳಲ್ಲ, ನೈಟು, ಹಾಗಾಗಿ ಅದನ್ನೆಲ್ಲ ಮಿಸ್ ಮಾಡ್ಕೊಂಡ್ವಿ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ವಾಟರ್ ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ, ಹಂಗಾಗಿ ಅಲ್ಲೂ ಕೂಡ ನೋಡ್ಕೊಂಬರೋಣ ಒಂದು ಸರಿ ಅಂತ ಹೇಳಿ ನಾವು ಮುಂದೆ ಪಾಸಾಗಿ ಅದನ್ನೆಲ್ಲ ನೋಡೋಕ್ಕೆ ಹೋಗ್ತಾಯಿದ್ವಿ. ನೀವು ನೋಡಿ ಹೇಗಿದೆ ಅಂತ ಹೇಳಿ. ನಿಮಗೂ ಇಷ್ಟ ಆದರೆ ಇದೆಲ್ಲ ಕರ್ನಾಟಕ ಗಾರ್ಡನ್ ಹೇಗಿತ್ತು ಅಂತ ಹೇಳಿ ಒಂದು ಕಮೆಂಟ್ ಮಾಡಿ.
ಈ ಥರ ಮಲ್ಕೊಂಡೆಲ್ಲ ಫೋಟೋ ತೆಗೆಸ್ಕೊಳ್ಳೋಣ ಬಾ ಅಂತ ಹೇಳಿ ಎಲ್ಲ ಗೈಸ್ ಅವರಿಗಂತೂ ತುಂಬ ಇಷ್ಟ ಆಗ್ಬಿಟ್ಟಿತ್ತು. ನೋಡಿ ಯಾವ ಥರ ಎಲ್ಲ ಉಳ್ತಾ ಇದ್ದಾರೆ ಅವರು ಅಂತಲ್ಲ, ಬೇರೆಯವ್ರನ್ನ ಕೂಡ ಈ ಥರನೇ ಮಾಡ್ತಾಯಿದ್ರು, ವೀಡಿಯೋಸ್ಗಳೆಲ್ಲ ಮಾಡ್ಕೋತಾಯಿದ್ರು. ಈ ಥರ ಮಾಡ್ಕೊಂಡು ತುಂಬ ಎಂಜಾಯ್ ಮಾಡ್ತಾಯಿದ್ರು. ಇವ್ರಿಗೆ ವೀಡಿಯೋ ಮಾಡೋದ್ಕಿಂತ ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ, ಹಾಗಾಗಿ ಉಳ್ತಾಯಿದ್ರು. ಈಗ ಎಲ್ಲರೂ ಒಂದು ಕಡೆ ಕೂತಿದ್ವಿ, ಹಾಗೆ ಒಂದು ಫೋಟೋ ಪಿಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫೋಟೋ ಪಿಕ್ ಕೂಡ ಮಾಡ್ಕೊತಾ ಇದ್ವಿ. ಹಾಗೆ ವೀಡಿಯೋನು ಕೂಡ ನಾನು ಮಾಡಿಸ್ಕೊಂಡೆ. ಬಟ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೋಡಿ ಅಕ್ಕಂದಿರಿಬ್ಬರು ಕೂಲಿಂಗ್ ಗ್ಲಾಸ್ ಹಾಕೊಂಡು ಹೆಂಗೆ ಮಿಂಚಿದವ್ರೆ. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿತ್ತು. ನಮ್ಮ ಹತ್ತಿಗೆದು ಕೂಡ ಕೂಲಿಂಗ್ ಗ್ಲಾಸ್ ಹಾಕೊಂಡೆಲ್ಲ ಫೋಟೋ ಪಿಕ್ಸ್ ಎಲ್ಲ ಇದೆ. ಅದು ನಾನು ನೆಕ್ಸ್ಟ್ ನಿಮಗೆ ಫೋಟೋಸ್ ಹಾಕ್ತೀನಿ. ಈಗಲೇ ನೋಡ್ತಿರ್ಬೋದು ನೀವು, ವೀಡಿಯೋಸ್ ಕೂಡ ಇದೆ. ಹಾಗೆ ನನ್ನ ಮಗಳು ಶಾರ್ಟ್ಸ್ಗಳನ್ನ ಮಾಡ್ಕೊತಾ ಇದ್ಲು, ನಾನು ಮಾಡ್ತಿದ್ದೆ. ಸೊ ಹಾಗಾಗಿ ಅವಳು ಕೂಡ ಹಾಗೆ ವೀಡಿಯೋ ಮಾಡಿಕೊಂಡೆ, ಶಾರ್ಟ್ಸ್ ಮಾಡ್ತಿದ್ದೆ. ನಂದು ಕೂಡ ಶಾರ್ಟ್ಸ್ ಎಲ್ಲ ನಡೀತಾ ಇತ್ತು. ಸೊ ಹಾಗಾಗಿ ಅದನ್ನು ಕೂಡ ವೀಡಿಯೋ ಮಾಡಿಕೊಂಡು, ಹಾಗೆ ಅಕ್ಕ ಚಿಕನ್ನು ಮತ್ತು ಅನ್ನ ಎಲ್ಲ ತೊಗೊಂಬಂದಿದ್ಲು. ಅದನ್ನು ಊಟ ಎಲ್ಲ ಮುಗಿಸ್ಕೊಂಡು ನಾವು ಬೇರೆ ಕಡೆಗೆ ಹೋಗೋಕ್ಕೆ ರೆಡಿ ಆದ್ವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.